ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕನಕೋತ್ಸವ 2026-27ಕ್ಕೆ ತಮ್ಮೆಲ್ಲರಿಗೂ ಕೂಡ 25-26ಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ ಈ ಸಂಜೆಯ ರಸಮಂಜರಿ ಕಾರ್ಯಕ್ರಮ ಮ್ಯೂಸಿಕಲ್ ನೈಟ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಈ ವೇದಿಕೆಗೆ ಬರಲಿಕ್ಕೆ ರೆಡಿಯಾಗಿದ್ದಾರೆ, ಸಿದ್ಧರಾಗಿದ್ದಾರೆ ದಿವ್ಯಾ ರಾಮಚಂದ್ರನ್ ಅವರು. ಮತ್ತೊಬ್ಬರು ಅನಿಲ್ ಶರ್ಮಾರವರು ವೇದಿಕೆಯನ್ನ ನಿಮ್ಮನ್ನ ರಂಜಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದಾದ ನಂತರ ರಘು ದೀಕ್ಷಿತ್ ಮತ್ತು ತಂಡ. ನೀವೆಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಅವರೆಲ್ಲ ಬರ್ತಾರಂತೆ. ನೀವು ಸುಮ್ಮನೆ ಕೇಳ್ಕೊಂಡು ಒಂದ್ ಚಪ್ಪಾಳೆ ಇಲ್ಲ, ಒಂದ್ ಸಿಳ್ಳೆ ಇಲ್ಲ, ಒಂದ್ ಪ್ರೋತ್ಸಾಹ ಇಲ್ಲ. ನಮ್ಮ ಹೆಣ್ಮಕ್ಳು ಕೂದಲೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು, ಮಾತಾಡ್ಲಿಲ್ಲ. ನಮ್ಮವರೆಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ರು, ಒಂದು ಚಪ್ಪಾಳೆ ಹೊಡಿಲಿಲ್ಲ. ಏನಂತ ಹೇಳಲಿ ನಾನು, ಏನಂತ ಕರೀಲಿ? ಶಿವರಾಜ್ ಕುಮಾರ್ ನಾನು ಬರೋದಿಲ್ಲ, ಅಲ್ಲೇ ಇರ್ತೀನಿ ತೋಟದಲ್ಲಿ ಅಂತ ಹೇಳ್ತಾ ಅವ್ರೆ. ಕನಕಪುರ ಸೌಂಡ್ ನನಗೆ ಕೇಳಿಸ್ತಾ ಇಲ್ಲ. ಫಾರ್ಮ್ ಹೌಸ್ ಅಲ್ಲೇ ಇರ್ತೀನಪ್ಪ, ನಾನು ಬರಲ್ಲ, ಯಾಕೋ ಕನಕಪುರದವ್ರು ನನಗೆ ಕರೀತಾ ಇಲ್ಲ, ಶಿಳ್ಳೆ ಸದ್ದು ಬರ್ತಾ ಇಲ್ಲ, ಚಪ್ಪಾಳೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಾರಿ ಜೋರಾಗಿ ಹಲೋ. ನೋಡಿ, ನನಗಂತೂ ಆಶೀರ್ವಾದ ಸಿಕ್ಕಾಯ್ತು. ನಿಮಗೆ ಆಶೀರ್ವಾದ ಬೇಕಾ? ಕೈ ಎತ್ತಿ ಜೋರಾಗಿ ಚಪ್ಪಾಳೆ. ಇವತ್ತು ಎಷ್ಟು ಖುಷಿ ಆಗ್ತಿದೆ, ಎಷ್ಟು ಹೆಮ್ಮೆ ಆಗ್ತಿದೆ. ಕನಕೋತ್ಸವದ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಡಾಕ್ಟರ್ ಶಿವಣ್ಣ ಇದ್ದಾರೆ. ಸರ್, ಕನಕಪುರ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಎಲ್ಲರೂ ಒಂದು ರೌಂಡ್ ಚಪ್ಪಾಳೆ. ಥ್ಯಾಂಕ್ ಯು ಸರ್, ಕನಕೋತ್ಸವ 2012ರಿಂದ ನಡೀತಾ ಇದೆ ಸರ್. ಈ ತರ ಅದ್ದೂರಿ ವೇದಿಕೆ ನಮ್ಮಂತ ಕಲಾವಿದರಿಗೆ ಕೊಡ್ತಾ ಇದ್ದಾರೆ. ಕನಕಪುರದಲ್ಲಿ ಕನಕೋತ್ಸವ ಅಂದ್ರೆ ಒಂದು ಬ್ರ್ಯಾಂಡ್ ಸರ್. ಕರ್ನಾಟಕ ಕನ್ನಡ ಅಂದ್ರೆ ನೀವೇ ಬ್ರ್ಯಾಂಡ್ ಸರ್. ಸೊ ನೀವುಂಟು, ನಮ್ಮ ಕನಕಪುರ ಉಂಟು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಾಗಿ ಕನಕಪುರದಲ್ಲಿ ಕನಕೋತ್ಸವ ಹೆಂಗೆ ಬ್ರ್ಯಾಂಡ್ ಆಗಿದೆಯೋ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಅಂದ್ರೂ ತಪ್ಪಾಗಲ್ಲ. ಯಾಕಂದರೆ ನಾನು ಅವಾಗವಾಗ ಬರ್ತಾ ಇರ್ತೀನಿ. ಈ ಕನಕೋತ್ಸವ ಇದು 3ನೇ ಸತಿ 4ನೇ ಸತಿ ಬರ್ತಾ ಇದ್ದೀನಿ. ಒಂಥರ ಒಂದು ಒಳ್ಳೆ ಸಂಬಂಧ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಡಿ ಕೆ ಸುರೇಶ್ ಅವರು, ಒಂದು ಜಾಸ್ತಿ ಒಡನಾಟ ನಮಗೆ ಇದೆ. 25 ವರ್ಷದಿಂದ ಅವ್ರ ಫಂಕ್ಷನ್ಗಳು ಬರ್ತಾ ಇದ್ದೀರಿ. ಯಾಕಂದರೆ ಅದೇನೋ ಏನಂತೀವಿ, ಒಂದು ಒಳ್ಳೆ ಬಾಂಧವ್ಯ ಈ ಕನಕಪುರದಲ್ಲಿ, ಒಂದು ಒಳ್ಳೆ ಬಾಂಧವ್ಯ. ಅದಕ್ಕೆ ನೋಡಿ, ನಾವು ಫಾರ್ಮ್ ಹೌಸ್ ಮಾಡಬೇಕು, ಒಂದು ಸ್ವಲ್ಪ ಜಮೀನು ತಗೋಬೇಕು ಅಂದಾಗ ಆ ದೇವ್ರನ್ನ ಸುತ್ತಿ ಬಳಸಿ ಕನಕಪುರದಲ್ಲೇ ಬಂದಾಗ ಮಾಡಿಬಿಟ್ಟು. ಓಕೆ, ಇವಾಗ ನಾವು ಕನಕಪುರದವರು ಅಂತ ಹೇಳಿದ್ರು ತಪ್ಪಾಗಲ್ಲ. 100% ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇವತ್ತು ನಾವು ಕನಕಪುರದಲ್ಲಿ ಇದ್ದೀವಿ, ಒಂದು ಮನೆ ಮಾಡಿದ್ದೀವಿ. ಸೊ ಮೋಸ್ಟ್ಲಿ ನೆಕ್ಸ್ಟು ಎಲೆಕ್ಷನ್ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ವೋಟ್ ಕೂಡ ಇಲ್ಲೇ ಮಾಡ್ಬೋದೇನೋ ನಾನು. ಓಕೆ, ನಿಮ್ಮಲ್ಲಿ ಒಬ್ಬ ಆಗ್ಬಿಟ್ಟಿದ್ದೀನಿ ನಾನು. ಥ್ಯಾಂಕ್ ಯು. ಈ ಪ್ರೀತಿ, ವಿಶ್ವಾಸ, ಈ ಚಪ್ಪಾಳೆ ನಮಗೆ ಒಂದು ಎನರ್ಜಿ ಬೂಸ್ಟರ್. ಎಲ್ಲರೂ ಕೇಳ್ತಾರೆ, ಶಿವಣ್ಣ ನಿಮ್ಗೆ ಹೆಂಗೆ ಎನರ್ಜಿ ಬರುತ್ತೆ. ಈ ರೀತಿ ಒಂದು ಚಪ್ಪಾಳೆ ಬಿಸಿಲುಗಳು ಬಂದರೆ ಯಾತಿಗೆ ಬರಲ್ಲ ಹೇಳಿ? 100% ಬರುತ್ತೆ. ಆದ್ದರಿಂದ ಈ ಕನಕೋತ್ಸವನ ನಾವು ಹೆಚ್ಚು ಮಾತಾಡಿ ಮಾಡೋದು ಬೇಡ, ಸಂಭ್ರಮ ಮಾಡಬೇಕು. ನಾವು ಮಾಡ್ತೀವಿ. ಥ್ಯಾಂಕ್ ಯು ಸುರೇಶ್ ಅವರೇ. ನಾನೇನಾದ್ರು ಬರಲೇ ಹೋಗಿದ್ರೆ ನಾವೊಂದು ಒಳ್ಳೆ ಪ್ರೋಗ್ರಾಮ್ನ ಮಿಸ್ ಮಾಡ್ಕೋತಿದ್ದೆ. ಬರಲ್ಲ ಅಂತ ಮಾತೇ ಇಲ್ಲ ಬಿಡಿ, 100% ಬಂದೇ ಬರ್ತೀನಿ. ಯಾಕಂದರೆ ಕನಕಪುರಕ್ಕೂ ನಮಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ, ಡಿ ಕೆ ಸುರೇಶ್ ಅವ್ರಿಗೂ ನಮ್ಮ ಜೊತೆಲಿ ಒಂದು ಒಳ್ಳೆ ಒಂದು ಸಂಬಂಧ, ಒಂದು ಬಾಂಧವ್ಯ ಇದೆ. ಸೊ ಅದರಿಂದ
ಆ ಬಾಂಧವ್ಯ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ ಹೊರತು ವೀಕ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇವತ್ತು ನಾವು ಬಂದು ನಿಮ್ಮನ್ನ ನೋಡ್ತಾ ಇದ್ದೀವಿ, ಈ ಸಂತೋಷನೇ ಸಾಕು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಇವಾಗ ಶಿವರಾತ್ರಿ ಬರ್ತಾ ಇದೆ, ಸಂಕ್ರಾಂತಿ ಮುಗೀತು, ಶಿವರಾತ್ರಿ ಬರ್ತಾ ಇದೆ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅರೆ ವಾ ಸರ್, ನೀವು ಬರ್ತಾನೆ ಸ್ಟೆಪ್ ಹಾಕ್ಬಿಟ್ರಿ, ನಾವೆಲ್ಲರೂ ನೋಡಿ ಫುಲ್ಲು ಖುಷಿ ಆಗಿದ್ದೀವಿ. ಬಟ್ ಈಗ ಒಂದೆರಡು ಹಾಡು ಹೇಳಬೇಕು ಅಂತ ಸರ್. ಖಂಡಿತ ಅಲ್ಲ, ಈ ವೇದಿಕೆಯಲ್ಲಿ ಎಲ್ಲಾ ತರದ ಸಿಂಗರ್ಸ್ ನೀವು ನೋಡಿದೀರಾ, ಶಿವಣ್ಣ ಹಾಡಿರೋದನ್ನ ಕೇಳಿದೀರಾ? ಇಲ್ಲಿ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದ್ದೀರಾ? ನಾವೆಲ್ರು ಕರೆಕ್ಟು. ಎಲ್ಲ ನಿಮ್ಮ ಫ್ಲಾಶ್ ಲೈಟ್ ಆನ್ ಮಾಡಿ, ಸರ್ ನಮಗೋಸ್ಕರ ಹಾಡ್ತಾರೆ ನಿಮ್ಮ ನೆಚ್ಚಿನ ಹಾಡುಗಳನ್ನ. ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ನಿಮಗೋಸ್ಕರ ಕನಕೋತ್ಸವದಲ್ಲಿ ಹಾಡ್ತಾರೆ. ಎಲ್ಲಿ ಸೌಂಡು? ಅಪ್ಪು ಅಪ್ಪು SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.